ಮೈಸೂರು ಬಹಳ ಮುಖ್ಯವಾದಂಥದ್ದು. ಸುಮಾರು ನಮ್ಮಲ್ಲಿ ನಾಟ್ಯ ಶಾಲೆಗಳು ಒಂದು 15 ಇರಬೇಕಲ್ಲ, 15ಕ್ಕೂ ಜಾಸ್ತಿ. ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಪ್ರಜಾವಾಣಿಯಲ್ಲಿ ಅಂಕಣವನ್ನು ಬರೀತಾ ಇದ್ದೆ, ನಾಟಕಗಳಿಗೆ ವಿಮರ್ಶೆಯನ್ನು ಬರೀತಾ ಇದ್ದೆ. ಅವಾಗ ಅಂಕಣ ಕೊಟ್ಟಿದ್ರು, ನಿಮ್ಮ ನಾಟ್ಯದ 1-2 ವಿಮರ್ಶೆಗಳನ್ನು ಬರೆದೆ, ನಂತರ ಪೇಜನ್ನು ನಿಲ್ಲಿಸ್ಬಿಟ್ರು. ನಾನು ತಮಗೊಂದು ಹೇಳೋದೇನು ಅಂತ ಹೇಳಿದ್ರೆ, ಎಷ್ಟು ಸಾಧನೆಗಳು ಮಾಡಿರ್ತೀರಿ ನೀವು. ಸಂಗೀತಗಾರರು ಮತ್ತು ನೃತ್ಯಗಾರರ ಮುಖವನ್ನು ನೋಡಿದಾಗ ಪ್ರಫುಲ್ಲತೆ ಇರುತ್ತೆ. ಕಾರಣ ಏನು ಗೊತ್ತಾ? ಅವರು ತದೇಕ ಚಿತ್ತದಿಂದ ಸಂಗೀತವನ್ನು ನೃತ್ಯವನ್ನು ಅಭ್ಯಾಸ ಮಾಡ್ತಾರೆ. ಅದೇ ಸಂತೋಷಕ್ಕೆ ಒಂದು ಕಡೆಯಿಂದ ಹೇಳೋದು. ಮನಸ್ಸು ಏಕಾಗ್ರತೆಯನ್ನು ಶಾಸ್ತ್ರದಲ್ಲಿ ತಾಲೀನ ಬಂದಿರ್ತೀವಿ. ನಾವೊಂದು ಯೋಜನೆಯನ್ನು ಇವತ್ತು ಹೇಳೋದಕ್ಕೆ ಸಂತೋಷವಾಗುತ್ತೆ. ಕುಮಾರ್ ಅವರ ಸಾಧನೆಗೆ ಒಂದು ಸಂತಸವನ್ನು ವ್ಯಕ್ತಪಡಿಸೋದಲ್ಲದೆ, ಈ ಎಲ್ಲ ನಾಟ್ಯ ಶಾಲೆಯನ್ನು ಪರಿಚಯಿಸುವುದಲ್ಲದೆ, ಯಾರ್ಯಾರು ಅರಂಗೇಟ್ರಮ್ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ 2 ಪೇಜನ್ನು ಇಟ್ಟು ಅವರ ಪರಿಚಯವನ್ನು ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕಿದ್ವಿ. ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ವಿ. ಯಾಕೆಂತೇಳಿದ್ರೆ, ಸಾಕಷ್ಟು ಶ್ರಮ ವಹಿಸಿ ನೀವೆಲ್ಲ ಮುಂದೆ ಬಂದಿರ್ತೀರಿ, ಎಲ್ಲೂ ನಿಮ್ಮ ದಾಖಲೆಗಳೇ ಉಳಿಯಲ್ಲ. ಆ ದಾಖಲೆಗಳಿಗೋಸ್ಕರನಾದ್ರೂ ಮುಂದಕ್ಕೆ ಆಗಲಿ ಅಂತ ಹೇಳಿ ಒಂದೊಂದು ನಾಟ್ಯ ಶಾಲೆ, ನಾಟ್ಯ ಗುರುಗಳು, ಹಾಗೆ ಅಲ್ಲಿ ಅರಂಗೇಟ್ರ ಮಾಡಿದವರು ಇವರು ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ. ಇದನ್ನು ಅನೌನ್ಸ್ ಮಾಡೋದಕ್ಕೆ ನಂಗೆ ಭಾಳ ಸಂತೋಷವಾಗುತ್ತೆ ನಮ್ಮ ಈ ಇದರಲ್ಲಿ. ಯಾಕೆಂದರೆ ಅದು ಬಹಳ ಮುಖ್ಯ. ನೀವು ಒಂದ್ಸರಿ ನೋಡಿದಾಗ ಎಷ್ಟು ಸಾಧನೆಗಳು ಅನ್ನೋದು ಅವಾಗಲೇ ಗೊತ್ತಾಗುತ್ತದೆ. ಒಂದು ಮಾತನ್ನು ಹೇಳಿದ್ರು, ನೀವು ಬೇರೆಯವರ ನೃತ್ಯವನ್ನು ನೋಡಿ ಹೋಗಲೇಬೇಕು ಅಂತ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಕಲಿಕೆ ಅನ್ನೋದು ಗುರುಮುಖೇಣ ಕಾಲಭಾಗ, ಸ್ವಾಧ್ಯಯನದಿಂದ ಕಾಲಭಾಗ, ಸಹಪಾಠಗಳಿಂದ ಕಾಲಭಾಗ, ಇನ್ನು ಕೊನೆಯದಿದೆಯಲ್ಲ ಅದು ನೋಡಿಯೇ ಕೇಳಿಯೇ ಕಲಿಬೇಕು. ಅದು ಬಹಳ ಮುಖ್ಯವಾದ್ದು. ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ಅದೊಂದು ಬಹಳ ಎಡಿಸ್ಟನು ಕುಮಾರ್ ಅವರು ಹೇಳೋದು, ಅಯ್ಯೋ ಅವ್ರದ್ದೇನು ನೋಡೋದು ಬಿಡಿ ಅಂದ್ಬಿಟ್ಟು ಹೊರಟೋಗ್ತಾರೆ. ಅದಲ್ಲ, ನೋಡಿ ಕಲಿಯೋದು ಸಾಕಷ್ಟಿದೆ. ರಾಜ್ಕುಮಾರ್ ಅವರ ಸಾಧನೆ ನೋಡಿದಾಗ ಈ 3 ಭಾಗಗಳಿಗಿಂತ ಅವ್ರು ನೋಡಿ ಕಲಿತದ್ದೇ ಜಾಸ್ತಿ. ನೋಡಿ ಕಲಿಯೋದ್ರಲ್ಲಿ ಮತ್ತು ಕೇಳಿ ಕಲಿಯೋದ್ರಲ್ಲಿ ಬಹಳ ತಾಧ್ಯಾತ್ಮತೆ ಬರುತ್ತೆ. ಅದೇ ನಮ್ಮ ಈ ಪ್ರದರ್ಶಕ ಕಲೆಗಳಿಗೆ ಮೂಲಧಾತು. ಆದ್ದರಿಂದ ಬೇರೆಯವರ ನೃತ್ಯವನ್ನು, ಬೇರೆಯವರ ನಾಟಕವನ್ನು ನೋಡ್ತಾ ಇರಬೇಕು. ಅದೇ ರೀತಿ ಬೇರೆಯವರ ಸಂಗೀತವನ್ನು ಕೇಳ್ತಾ ಇರ್ಬೇಕು. ಹಿಂದೆ ಎಲ್ಲ ಕೇಳೋದಕ್ಕೆ ಒಂದು ಕೇಳ್ಮೆಯ ಕಾಲವನ್ನು ಕೊಡ್ತಾ ಇದ್ರು, ನೋಡೋದಕ್ಕೆ ಒಂದು ನೋಡುಮೆಯ ಕಾಲವನ್ನು ಕೊಡ್ತಾ ಇದ್ರು. ಅದು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಅವ್ರಿಗಿಂತ ನನಗಿಂತ ಅವರೇ ಈ ಇಸಮ್ಗಳು ಬಂದ್ಬಿಟ್ಟು ಈ ನೋಡುವಂಥ ಕಲೆ ಹೋಗ್ತಾ ಇದ್ದಾವೆ. ದಯಮಾಡಿ ಅವ್ರಿಗೆ ಕುಮಾರ್ ಅವರು ಹೇಳೋದು ಭಾಳ ಸಂತೋಷ ಆಯಿತು. ನೀವು ನೋಡಿ ಹೋಗ್ಬೇಕು, ಅವಾಗ ಗೊತ್ತಾಗುತ್ತೆ ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ. ನಾನು ಅವ್ರಿಗಿಂತ ಭಿನ್ನತೆಯಲ್ಲಿದ್ದೀನಿ, ನನಗಿಂತ ಅವ್ರ ಮುಂದೆ ಎಲ್ಲಿದ್ದಾರೆ, ನಾನು ಎಲ್ಲಿ ಕಲಿಬೇಕು, ಈ ತೀರ್ಮಾನವನ್ನು ಮಾಡುವಂಥದ್ರಲ್ಲಿ ನಾವು ಮುಂದುವರಿಯೋದು ಅಂತದ್ದು ನೋಡಿ ಕಲಿಯೋದು ಮತ್ತು ಕೇಳಿ ಕಲಿಯೋದ್ರಲ್ಲಿ ಅದು ಬಹಳ ಮುಖ್ಯವಾದಂಥದ್ದು. ನನಗೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸಂತೋಷ ಪಡೋದೇನೆಂದರೆ, ಸಿಂಧೋಳ್ಳಿ ಅನಂತಮೂರ್ತಿಯವರ ಹೆಸರನ್ನು ಕೇಳಿದ್ದೀನಿ. ಅತ್ಯುತ್ತಮ ಸಂಘಟಕ. ಅವರು ವೇದಿಕೆ ಮೇಲೆ ವೈಸ್ ಚಾನ್ಸಲರೇ ಬಂದರೂ ಸಹ ಅನಗತ್ಯವಾಗಿ ಮೇಲ್ಗಡೆಗೆ ಬಿಡ್ತಾ ಇದ್ರು. ಮತ್ತೆ ಕರೆಕ್ಟಾಗಿ ಇಷ್ಟು ಗಂಟೆಗೆ ಆಗಬೇಕು ಅಂದ್ರೆ ಅಷ್ಟು ಗಂಟೆಗೆ ಆಗಲೇಬೇಕು. ಅದು ಆ ಮಟ್ಟಕ್ಕೆ ಆ ಥರ ಶಿಸ್ತನ್ನು ಬಹುಶಃ ಕುಮಾರ್ ಅವರು ನೋಡಿ ಅದನ್ನು ಅಭ್ಯಾಸ ಆಗಿದೆ. ಕರೆಕ್ಟ್ ಸರಿಯಾದ ವೇಳೆಗೆ ಆರಂಭ ಮಾಡೋದಿದೆಯಲ್ಲ, ಅದು ಬಹಳ ಸಂತೋಷದ ಕೆಲಸ. ಅದನ್ನು ಪಾಲಿಸಿದ್ರೆ ಮುಂದಕ್ಕೆ ಒಳ್ಳೇದಾಗ್ತವೆ. ಆಮೇಲೆ ಇನ್ನೊಂದು ಶಿಸ್ತನ್ನು ಹೇಳಿದ್ರು, ಇಲ್ಲಿ ಯಾರು ತಿಂಡಿ ತಿನ್ನಬಾರ್ದು, ಮತ್ತೆ ಹೊರಗಡೆ ಹೋಗಬಾರ್ದು, ಮೊಬೈಲ್ ನೋಡಬಾರ್ದು ಅಂತ. ಅದು ಬಹಳ ಮುಖ್ಯವಾದ್ದು. ಯಾಕೆಂತಂದರೆ ಈಗ ಮೊಬೈಲ್ ಬಂದ್ಬಿಟ್ಟು ಮೊಬೈಲ್ ರಾಕ್ಷಸ ಎಷ್ಟು ಹಾಳು ಮಾಡ್ತಾ ಇದ್ದಾರೆ ಅಂದರೆ, ಕಾನ್ಸಂಟ್ರೇಷನ್ಸ್ಗಳನ್ನೇ ಇಲ್ದಂಗೆ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಆಗಲ್ಲ, ಇಲ್ಲಿ ನೋಡೋದು, ಪುನಃ ಹೋಗೋದು, ಮೊಬೈಲ್ ನೋಡೋದು. ಅದರಿಂದ ಆ ತಾಧ್ಯಾತ್ಮತೆ ಹೊರಟೋಗ್ತಾರೆ. ಆದ್ದರಿಂದ ಒಳ್ಳೆ ಶಿಸ್ತನ್ನು ಕಾಪಾಡ್ತಾ ಇದ್ದಾರೆ. ಅದಲ್ಲದೆ ನನಗೆ ಬಹಳ ಮುಖ್ಯವಾಗಿ ಕುಮಾರ್ ಅವ್ರನ್ನ ಹೊಗಳೋದಕ್ಕೆ ಮತ್ತು ಅವರ ನಿಷ್ಠೆಗೆ ನಿಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ನನಗೆ ಸಂತೋಷ ಆಗೋದು ಅಂತ ಹೇಳಿದ್ರೆ, ನಾವು ಒಂದು ಚಳುವಳಿಯನ್ನು ಆರಂಭ ಮಾಡೋದು, ಬಡಾವಣೆ ರಂಗಭೂಮಿಗಳಾಗಬೇಕು. ಯಾಕೆಂದರೆ ಕಲಾಮಂದಿರದಲ್ಲೇ ಎಷ್ಟು ನಾಟಕಗಳು ನೋಡೋಕ್ಕಾಗುತ್ತೆ, ಕಿರುರಂಗಮಂದಿರದಲ್ಲಿ ಎಷ್ಟು ನಾಟಕಗಳನ್ನು ನೋಡೋಕ್ಕಾಗುತ್ತೆ. ಅದರಿಂದ ಬಡಾವಣೆ ರಂಗಭೂಮಿ ಬೆಳೆದ್ರೆ, ಇದು ಬೆಂಗಳೂರಿನಲ್ಲಿ ಬೆಳೆದಿದೆ, ಮೈಸೂರಿನಲ್ಲೂ ಬೆಳೀತಾ ಇದೆ. ಆ ಬಡಾವಣೆಯ ಜನ ಕಲಾಸಕ್ತರಾಗ್ತಾರೆ. ಇದು ನಾವು ನಿಜವಾಗ್ಲೂ ಸಹ ಕಲೆಯ ಚಳುವಳಿಗೆ ಕೊಡುವಂಥ ಕೊಡುಗೆಗಳು.
ಅದರಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮದೇ ಆದಂಥ ಒಂದು ರಂಗಭೂಮಿಯನ್ನ ನಿರ್ಮಿಸಿದ್ದಾರೆ. ಬಹಳ ಸಂತೋಷ ಆಯಿತು. ನಾನು ನೋಡಿದೆ, ಫಸ್ಟ್ ಬಂದು ಕೇಳಿದಕ್ಕೆ ನಮ್ಮ ಬುದ್ಧಿಯೆಲ್ಲ ಹೋಗೋದಂಗೆ, ಈ ನೆಲ ಹಲಗೆಯದು ಅಥವಾ ಸಿಮೆಂಟ್ದು, ಅದನ್ನೇ ಫಸ್ಟ್ ಕೇಳಿದೆ. ಯಾಕೆಂತಂದ್ರೆ ಇಷ್ಟು ವೇಟ್ ಅನ್ನ ತಡೆಯುತ್ತ ಮೇಲೆಗಡೆ ಇವೆಲ್ಲಾನು ಯೋಚನೆ ಮಾಡ್ತೀವಿ ನಾವು ಥಿಯೇಟರ್ ಫೀಲ್ಡಲ್ಲಿ. ಅವಾಗ ಕೇಳಿದಾಗ ಸಂತೋಷ ಆಯಿತು. ಅದನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಮಾಡಿದ್ದಾರೆ, ಬಹಳ ಖುಷಿ ಆಯಿತು. ಅದರಿಂದ ಈ ಬಡಾವಣೆ ರಂಗಭೂಮಿ ಬೆಳೆಸೋದ್ರಲ್ಲಿ ಅವರ ಕೊಡುಗೆ ಬಹಳ ಇದೆ. ಈ ಥರದ ರಂಗಭೂಮಿ ಬೆಳೆದರೆ ಎಲ್ಲ ಕಡೆಗಳು ಬೆಳೆದಾಗ ನಿಜವಾಗ್ಲೂ ಅಲ್ಲಲ್ಲಿ ಆ ಕಲಾಸಕ್ತರು ಬೆಳೀತಾರೆ, ಕಲೆ ಅಭಿವೃದ್ಧಿ ಆಗ್ತವೆ. ಆ ನಿಟ್ಟಿನಲ್ಲಿ ಕುಮಾರ್ ಅವರ ಸಾಧನೆಗೆ ತಮ್ಮೆಲ್ಲರ ಪರವಾಗಿ, ಮೈಸೂರಿನ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೊಂದು ಮಾತನ್ನು ಹೇಳಿದ್ರು, ಶ್ರೋತೃಗಳು ಕಡಿಮೆ ಇದ್ದಾರೆ, ಶ್ರೋತೃಗಳು ಪ್ರೇಕ್ಷಕರು ಕಡಿಮೆ ಇದ್ದಾರೆ. ಜೆ ಶಿವರತ್ನವರು ಮಾತಾಡ್ತಾರೆ, ನಾನೊಬ್ಬ ಕವಿ, ಕೇಳುವುದಕ್ಕೆ ಸಾಕು ಎರಡು ಕಿವಿ. ಇವತ್ತಂಗಾಗಿದೆ, ನಗರಲ್ಲ, ಖಂಡಿತ ಹಂಗಾಗಿದೆ, ಜನನೇ ಬರಲ್ಲ. ಆದ್ರೆ ನಾವು ಕಾಯುವಂತ ಅವಶ್ಯಕತೆ ಇಲ್ಲ. ಆಸಕ್ತರು, ಸಹೃದಯರು, ಭರತನಾಟ್ಯ ಶಾಸ್ತ್ರದಲ್ಲಿ ಅದು ಹೇಳ್ತಾರೆ, ಸಹೃದಯ ಪ್ರೇಕ್ಷಕರು ಇದ್ರೆ ಸಾಕು ನಮಗೆ. ಆ ಸಹೃದಯತೆಗೆ ಸಾಕಷ್ಟು ಸವಾಲುಗಳಾಗ್ತವೆ, ಅವನ್ನೆಲ್ಲ ಹೇಳುವಂತ ಟೈಮ್ ಅಲ್ಲ. ಯಾಕೆಂತಂದ್ರೆ ನಿಮ್ಮೊಡನೆ ನಾನು ಸಹ ನೃತ್ಯ ಪ್ರದರ್ಶನ ನೋಡೋದಕ್ಕೆ ಕಾತರನಾಗಿದೆ. ಆ ಸಹೃದಯತೆಯನ್ನು ಬೆಳೆಸ್ಕೊಳ್ಳುವಂಥ ಪ್ರೇಕ್ಷಕರನ್ನ ನಾವು ಸಿದ್ಧಪಡಿಸ್ತೀವಲ್ಲ, ಅದು ದೊಡ್ಡದು. ಕಲಾಕ್ಷೇತ್ರಕ್ಕೆ ಕೊಡುವಂಥ ಕೊಡುಗೆ ತುಂಬ ದೊಡ್ಡದಂಥದ್ದು. ಮತ್ತೆ ಎಲ್ಲರೂ ಸಹ ಈಗ ಪೈಪೋಟಿಯಲ್ಲಿ ಸಾಕ್ತಾ ಇರುವಂಥ ಇವಾಗ ಒಂದು ಮಾತನ್ನ ಹೇಳಲೇಬೇಕಾಗಿ ನಾನು ಹೇಳ್ತಾ ಇದ್ದೀನಿ. ಸುಜನ ಅಂತ ಯುಗ ಸಂಧ್ಯಾ ಮಹಾಕಾವ್ಯವನ್ನು ಕೊಟ್ಟಂತ ಕವಿ ಒಂದು ಮಾತನ್ನ ಹೇಳ್ತಾರೆ, ಹೃದಯ ಸಂವಾದದಲ್ಲಿ ಹೇಳ್ತಾರೆ. ಮಹಾಭಾರತದ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡ್ತಾರೆ. ಅವ್ರು ಯಾರೂ ಕಾಯಲಿಲ್ಲ. ಎಲ್ಲಿಂದ ಹಿಡಿದು ಶಂತನಿಂದ ಹಿಡಿದು ಪ್ರತಿಯೊಂದನ್ನು, ಕುಂತಿಯಿಂದ ಹಿಡಿದು ಪ್ರತಿಯೊಂದನ್ನು ಪಟ್ಟಿ ಮಾಡ್ಕೊಂಡು ಹೋಗಿ ಯಾರೂ ಕಾಯ್ದೇನೆ ದುರಂತ ಆಯ್ತು. ಆ ಕಾಯುವುದಿದೆಯಲ್ಲ, ಅದೇ ತಪಸ್ಸು ಅಂತ. ಅದಕ್ಕೆ ಕಾಯುವಿಕೆ ಇದೆಯಲ್ಲ, ನಮ್ಮ ಕಲಾವಿದರ ಕಡಿಮೆ ಆಗುತ್ತಿದೆ. ಏಕ್ದಮ್ ಒಂದೇ ಸರಿಗೆ ಕಲಿತ ತಕ್ಷಣನೇ 3 ತಿಂಗಳೊತ್ತಿಗೆ ಟಿವಿಲಿ ಬಂದ್ಬಿಡ್ಬೇಕು. ನಿಜವಾಗ್ಲೂ ಪಕ್ವತೆ ಬರಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ನಾನೇನು ಪ್ರತ್ಯೇಕವಾಗಿ ಹೇಳೋದಂತಲ್ಲ, ಮನೋಧರ್ಮಕ್ಕೆ ಕನಿಷ್ಠ ಪಕ್ಷ 10 ವರ್ಷ ಬೇಕು, 12 ವರ್ಷ. ಇದೇ ವೀಣಿಲ್ಲಂತೂ 12 ವರ್ಷ ಬೇಕೇ ಬೇಕು ಅಂತ ಹೇಳ್ತಾರೆ. ಆದರೆ ನೀವು ಆ ಮನೋಧರ್ಮವನ್ನು ಬೆಳೆಸ್ಕೊಳ್ಳೋದೇನೆ, ನೀವೇನೇ ಕಲೆಯನ್ನು ಕಲಿತರೂ ಸಹ ಅದಕ್ಕೆ ಪ್ರಯೋಜನ ಆಗಲ್ಲ. ಆ ಮನೋಧರ್ಮ ಇದೆಯಲ್ಲ, ಅದು ಎಷ್ಟು ಶಾಂತಿ ಕೊಡುತ್ತೆ, ಎಷ್ಟು ನೆಮ್ಮದಿ ಕೊಡುತ್ತೆ, ಅದು ಅನುಭವಿಸೋದು ಗೊತ್ತಿರುತ್ತೆ. ಆದ್ರಿಂದ ತಮ್ಮಲ್ಲೆಲ್ಲ ಪ್ರಾರ್ಥಿಸ್ಕೊಳ್ಳೋದೇನೆಂದ್ರೆ, ಕಾಯುತ್ತ ಕಲಿಯಿರಿ. ಕಾಯುವುದೇ ಒಂದು ತಪಸ್ಸು. ತಪಸ್ಸು ಅಂದ್ರೆ ಗೊತ್ತಿದ್ದಿಲ್ಲ, ಸುಮ್ಮನೆ ಮಾಡೋಕ್ಕಾಗಲ್ಲ ತಪಸ್ಸನ್ನ. ಈಗ ನೀವು ಇಷ್ಟೆಲ್ಲ ನಾನು ನೃತ್ಯ ಪ್ರದರ್ಶನ ಮಾಡ್ತೀವಲ್ಲ, ಅಸಾಧಾರಣವಾದದ್ದು. ಎಷ್ಟು ಶ್ರಮ ಪಟ್ಟಿರ್ತೀರಿ, ಎಷ್ಟು ಕಾಲವನ್ನು ವ್ಯಯ ಮಾಡಿರ್ತೀರಿ, ಎಷ್ಟು ಮನಸ್ಸನ್ನು ಕೊಟ್ಟಿರ್ತೀರಿ, ಎಷ್ಟು ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಿರ್ತೀರಿ, ಅದು ನಿರಂತರವಾಗಿ ನಡೀತಾ ಹೋಗುದು. ಅದಕ್ಕೆ ನಿಮಗೆ ಬಹುಶಃ ಅರಂಗೇಟ್ರಂ ರಂಗಪ್ರವೇಶ ಕೊಡ್ಬೇಕಾದ್ರೆ 2 ವರ್ಷಕ್ಕೆ ಕೊಟ್ಬಿಡಲ್ಲ. ಯಾಕೆ ಕೇಳಿ, ನಿಮ್ಮ ಮನೋಧರ್ಮ ಪಕ್ವಬೇಕು. ಆ ಮನೋಧರ್ಮ ಅನ್ನೋದೇ ಬಹಳ ಕಲೆಯಲ್ಲಿ ಬಹಳ ದೊಡ್ಡದು. ಅದನ್ನು ಬೆಳೆಸ್ಕೊಳ್ಳಿ. ಕುಮಾರ್ ಅವರಿಗೆ ಮತ್ತೊಮ್ಮೆ, ಯಾಕೆಂದ್ರೆ ಅಲ್ಲೇ ವೇಳೆ ಆಗ್ತಾ ಇದೆ, 6 ಗಂಟೆಗೆ ಮುಗಿಸುವಂತ ಗಡುವನ್ನು ಕೊಟ್ಟಿರೋದ್ರಿಂದ ನಾನು ಮಾತಾಡೋದಕ್ಕೆ ಹೋಗಲ್ಲ. ಮಾತಾಡ್ತಾ ಜಾಸ್ತಿ ಹೋಗ್ತಾ ಇರುತ್ತೆ ಕಲೆಯಲ್ಲಿ. ಕಲೆ ಹೇಗೆ, ಯಾಕೆಂದ್ರೆ ನಮ್ಮಲ್ಲಿ ಸಾಂಕೇತಿಕವಾಗಿ ಹೇಳ್ತಾರೆ, ನಟರಾಜನಿಗೆ ಒಂಟಿ ಕಲ್ಲಲ್ಲಿ ಯಾಕೆ ಕಲಿಸಿದ್ದಾರೆ ಅಂತ ಹೇಳೋದಕ್ಕೆ ಕಲಾತ್ಮಕವಾಗಿ ಇನ್ನೂ ಕಲಿಗೆ ಮಹತ್ವ ಇದೆ, ಇನ್ನೂ ಕಲಿಯಬೇಕು. ಅದು ಹೀಗೆ ನಿರಂತರವಾಗಿ ಕಲಿಯಬೇಕು ಅನ್ನೋ ಸೂಚಕವಾಗಿ ನಟರಾಜನಿಗೆ ಒಂಟಿ ಕಲ್ಲಿನ ನೃತ್ಯ ಪ್ರದರ್ಶನ ಕೊಟ್ಟಿದೆ ಅಂತ ಕಲೋಪಾಸಕರು ಹೇಳ್ತಾರೆ. ಆದ್ದರಿಂದ ನೀವೆಲ್ಲರೂ ಸಹ ಕಾಯುವಿಕೆಯಿಂದ ತಪಸ್ಸನ್ನು ಆಚರಿಸಿ ನೃತ್ಯ ಪ್ರದರ್ಶನ ಮಾಡಿ ನಮ್ಮ ನಾಡಿಗೆ ಶ್ರೇಷ್ಠತೆಯನ್ನು ಮತ್ತು ಹಿರಿಮೆಯನ್ನು ತಂದುಕೊಡ್ಬೇಕು ಅಂತೇಳಿ ಕಲೋಪಾಸಕರ ಪರವಾಗಿ ತಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ. ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆಯ ಅದ್ಭುತವಾಗಲಿ. ಕುಮಾರ್ ಅವರು ಇನ್ನೂ ಹೆಚ್ಚಾಗಿ ಬೆಳೆಯಲಿ. ನಾನು ನೋಡಿದ್ದಿಲ್ಲ, ಇದೇ ಮೊದಲನೇ ಇದು. ನಮಗೇನಂದ್ರೆ ತುಂಬ ದೂರ ಆಗುತ್ತೆ ಅಂತ ಎಷ್ಟೋ ಸರಿ ಬರೋಕ್ಕಾಗ್ತಾ ಇರ್ತಿಲ್ಲ. ಅದು ಸಂತೋಷವಾಯಿತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಮನೆಯಲ್ಲಿ ಒಬ್ಬರೇ ಅಭಿರುಚಿ ಇದ್ರಾಗಲ್ಲ. ಆ ಫ್ಯಾಮಿಲಿ, ಆ ಕುಟುಂಬ ಇದೆಯಲ್ಲ, ನಮ್ಮ ಕುಮಾರ್ ಅವರ ಕುಟುಂಬ, ಇಡೀ ಕುಟುಂಬ ಈ ನೃತ್ಯ ಪ್ರದರ್ಶನಕ್ಕೆ, ಕಲೆಯ ಪ್ರದರ್ಶನಕ್ಕೆ ಇದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೆ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅವರ ತ್ಯಾಗ ಬಹಳ ದೊಡ್ಡದು. ಒಬ್ಬೊಬ್ಬರಿಂದ ಆಗಲ್ಲ ಕಲೆ, ಸಾಮೂಹಿಕ ಕಲೆಗಳಿವು. ಅದರಿಂದಾಗಿ ಎಲ್ಲರ ಸಹಕಾರ ನೀಡ್ತಾ ಇರುವಂಥ ಕೆಳಮನೆ ಪ್ರತಿಷ್ಠಾನದ
ಕುಮಾರ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಕೊಡಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಮಾತನ್ನು